ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆಗಿ ಒಂದು ರುಚಿ. ಇವತ್ತಿನ ದಿನ ನಾವು ತುಂಬ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ರೆಸಿಪಿನ ನೋಡೋಣ. ಅದೇನಪ್ಪ ಅಂದರೆ ಟೇಸ್ಟಿ ಕ್ರಿಸ್ಪಿ ಆಲೂ ಫ್ರೈ. ಇದನ್ನು ಒಂದು ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಿಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಅದಕ್ಕೋಸ್ಕರ ಒಂದು 400 ಗ್ರಾಮಷ್ಟು ಆಲೂಗಡ್ಡೆನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇದನ್ನು ಒಂದು 3ರಿಂದ 4 ಸಲ ಚೆನ್ನಾಗಿ ತೊಳಿಬೇಕು. ಆಲೂಗಡ್ಡೆನ ತೊಳೆಯುವಾಗ ನಮಗೆ ಬಿಳಿ ಬಿಳಿಯಾಗಿ ನೀರು ಬರುತ್ತಲ್ಲ, ಅದೆಲ್ಲ ಹೋಗಿ ನೋಡಿ ಈ ಥರ ಕ್ಲೀನಾಗಿ ನೀರು ಕ್ಲೀನಾಗಿ ಬರೋವರೆಗೂ ನಾವು ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ಸ್ಟವ್ ಹಚ್ಕೊಂಡು 1-2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆನ ಸೇರಿಸ್ಕೊಂಡು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಟೋಸ್ಟ್ ಮಾಡಿ ನೋಡಿ. ಈ ಥರ 5 ನಿಮಿಷ ಆದಮೇಲೆ ನಮಗೆ ಇದು ಕ್ರಿಸ್ಪಿಯಾಗಿ ಆಗುತ್ತೆ. ಆವಾಗ ಒಂದನ್ನು ತೆಗೆದು ಈ ಥರ ಮುರಿದು ನೋಡಿದ್ರೆ ನೋಡಿ ಚೆನ್ನಾಗಿ ಒಂದು 50% ಬೆಂದಿದೆ. ಇಷ್ಟಾದರೆ ಸಾಕು. ನಾವು ಇವಾಗ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಮತ್ತು ಪ್ಯಾನನ್ನು ಕ್ಲೀನ್ ಮಾಡಿಕೊಂಡು ಅದೇ ಪ್ಯಾನ್ಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಅದು ಸಿಡಿದ ಮೇಲೆ ಸ್ವಲ್ಪ ಉದ್ದಿನಬೇಳೆ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ, 1-2 ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು 1-2 ನಿಮಿಷ ಚೆನ್ನಾಗಿ ಕೈ ಬಿಡದೆ ಟೋಸ್ಟ್ ಮಾಡ್ಕೊಳ್ಬೇಕು. ಆಗ ಇದು ಕ್ರಿಸ್ಪಿಯಾಗಿ ಆಗುತ್ತೆ. ನಂತರ ಇದನ್ನು ನಾವು ಉರಿನ ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ 1/4 ಟೀ ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್. ಅಷ್ಟೇ, ನಮಗೆ ಎಷ್ಟೋ ಟೇಸ್ಟಿಯಾಗಿರ್ತಕ್ಕಂಥ ಪೊಟೆಟೊ ಫ್ರೈ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಯಮ್ಮಿಯಾಗಿ ರೆಡಿಯಾಗುತ್ತೆ. ಸೊ ಫ್ರೆಂಡ್ಸ್, ಇದನ್ನು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತೆ ಮತ್ತೆ ಮಾಡಿಕೊಡೋಕ್ಕೆ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇನ್ಯಾಕೆ ತಡ, ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದನ್ನು ನಾವು ರಸಮ್ ಹಾಗೆ ಬೇಳೆ ಸಾಂಬಾರು ಈ ರೀತಿ ಯಾವುದ್ರಲ್ಲಿ ಬೇಕಾದರೂ ಸೈಡ್ ಡಿಶ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಕ್ರಿಸ್ಪಿ ಆಲೂ ಫ್ರೈ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತಷ್ಟು ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.